ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲಿಕೇರಿ ಗ್ರಾಮದ SBPU ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಪ್ರಾಚಾರ್ಯರಾದ SA ಹಿರೇಮಠ್ ಹಾಗೂ ಉಪನ್ಯಾಸಕರಾದ SS ಕಲ್ಸಟ್ಟಿರವರ ನಿವೃತ್ತಿಯ ಮುಂಚಿತವಾಗಿ ಬೀಳ್ಕೊಡುಗೆ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಡು ಹಾಡಿ ಶಿಕ್ಷಕರನ್ನ ವರ್ಣಿಸಿ, ಜೊತೆಗೆ ಸುತ್ತಮುತ್ತಲಿನ ಗ್ರಾಮದ ಪಾಲಕರು, ಸಿಬ್ಬಂದಿ ಬಳಗ, ಅಕ್ಕಪಕ್ಕದ ಶಾಲೆಯ ಶಿಕ್ಷಕರು ಭಾಗವಹಿಸಿ ಭಾವಿ ನಿವೃತ್ತಿಯ ಭವಿಷ್ಯವನ್ನು ಉತ್ತಮವಾಗಿ ಸಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ರೇಮಠ್ ಸರ್ ಅವರು ತಂದೆಯನ್ನು ನೆನೆದು ಕಣ್ಣೀರು ಹಾಕಿದರು. ಅದೇ ರೀತಿಯಾಗಿ SS ಕಲ್ಸಟ್ಟಿ ಅವರು ರೋಚಕದ ಭಾವನಾತ್ಮಕ ಕಥೆಯ ಬುತ್ತಿಯನ್ನೇ ಬೆಚ್ಚಿಟ್ಟು ನೆರೆದಂತ ಎಲ್ಲ ಜನರ ಹೃದಯ ಹಿಂಡುವಂತ ಮಾತುಗಳನ್ನ ಸ್ವತಃ ಅವರ ತಂದೆಯ ನೆನೆದು ಕಣ್ಣೀರನ್ನ ಹಾಕಿದರು. ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಾಜಕೀಯ ಮುಖಂಡರು ಮತ್ತು ಸಮಾಜ ಸುಧಾರಕರು ಹಾಗೂ ಶಿಕ್ಷಣ ಪ್ರೇಮಿಗಳಾಗಿದ್ದಾರೆ. ಅವರು ಕಲಿಕೇರಿ ಗ್ರಾಮದವರಲ್ಲಿ ಬಹಳಷ್ಟು ಹಿರಿಯರನ್ನ, ಅವರೆಲ್ಲರ ಗೆಳೆಯರನ್ನ, ಬಹಳಷ್ಟು ಅವರೆಲ್ಲ ಇಲ್ಲಿ ಹಚ್ಕೊಂಡಂಥವ್ರು. ಯಾಕಂದ್ರೆ ಅವರು ಕಲಿಕೇರಿಗೆ ಬಂದು ಕಲಿಕೇರಿಯಿಂದ ಬೆಳಗಾವಿ ನಡೆದುಕೊಂಡು ಹೋಗ್ಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಬಿಜಾಪುರದಿಂದ ಒಂದು ಬಸ್ ಸಾಯಂಕಾಲ, ಅದು ರಾತ್ರಿ 8-9 ಬರ್ತಿತ್ತು, ಬೆಳಗ್ಗೆ 8 ಮುಗಿತು. ಅಂತ ಒಂದು ಕಾಲ, ಅಂತ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ಕಲಿಕೇರಿ ಬಂದು ಕಲಿಕೇರಿ ಎಲ್ಲ ವಿದ್ಯಾರ್ಥಿನಿಯರು ವೇದಿಕೆ ಮೇಲೆ ಇರತಕ್ಕಂಥ ನಿಮ್ಮ ಸ್ನೇಹಿತರಿಗೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕಾಗ್ತದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಒಮ್ಮೆ ಚಪ್ಪಾಳೆಯನ್ನು ತಟ್ಟಬೇಕಂತೇಳಿ ವಿನಂತಿಸಿದ್ದೇವೆ. ಧನ್ಯವಾದಗಳು.
ಹೋಲು ಅಂದಾರ ಹೆಂಗ ಮರ್ಯಾದವ್ವ ಗಂಡನ ಉಪಕಾರ. ಅವಾಗ ಹೆಣ್ಣುಗಳ ಗಂಡನಿಗೆ ಹೇಳ್ತಾಳ, ಹೆಣ್ಣೆ ಸದೃಢನಾಗಿ ಮಾಡಿದ ಶಾಲೆ. ಈ ಶಾಲೆ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿದ ಶಾಲೆ. ಈ ಶಾಲೆ ನನ್ನ ದೈವಿಕವಾಗಿ ಸದೃಢನಾಗಿ ಮಾಡಿದಂಥ ಶಾಲೆ. ಈ ಶಾಲೆ ನನ್ನ ಗುರಿಯ ಕಡೆಗೆ ಕರೆದೊಯ್ಯುತ್ತಿರುವ ಶಾಲೆ. ಇದು ಈ ಬಸವೇಶ್ವರ PU ಕಾಲೇಜ್ ನನ್ನ ಶಾಲೆ. ಪ್ರಾಚಾರ್ಯರು CS ಹಿರೇಮಠ ಶಿಕ್ಷಕರು ಇವರು ನಮ್ಮ ಹೇಳ್ತೀನಿ. ಕನ್ನಡ ಎಂದರೆ ಕುಣಿದಾಡುವುದೆಂದರೆ ಕನ್ನಡ ಉಳಿದು ಬೇರೆ ಏನಿದೆ ಎಂಬ ಮಾತಿನ ಮೂಲಕ ನನ್ನ ಭಾಷಣವನ್ನು ಮುಂದುವರಿಸ್ತೀನಿ. ವರ್ಷದ ಅನುಭವಗಳು ಹರ್ಷದೊಂದಿಗೆ ಮುಕ್ತಾಯವಾಗುತ್ತಿರುವ ಈ ಸಂಭ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿರುವುದು ತುಂಬ ವಿಶೇಷ. ಹಳ್ಳಿಗಳಲ್ಲಿ ಪ್ರತಿಭೆಯೂ ಇರ್ತಾರೆ, ಪ್ರತಿಭೆಯುಳ್ಳ ವ್ಯಕ್ತಿಗಳು ಇರ್ತಾರೆ. ಅವರಿಗೆ ಪ್ರೋತ್ಸಾಹ ಕೊಡುವ ಕೈಗಳು ಮಾತ್ರ ಕಮ್ಮಿ ಆಗಿರ್ತವೆ. ಆದ್ರೆ ಪ್ರೋತ್ಸಾಹ ಕೊಡುವಂತಹ ಕೈ ಮತ್ತು ಪ್ರತಿಭೆ ಉಳ್ಳ ವ್ಯಕ್ತಿಗಳು ಕೂಡ ನಮ್ಮ ಕಾಲೇಜಲ್ಲಿ ಅದಾರ. ಪ್ರತಿಭೆ ಎಂಬ ಕಡಲಿನಲ್ಲಿ ಧುಮುಕಿದಾಗ ನಾವು ತಿಮಿಂಗ್ಲಗಳಿರ್ತಾವೆ, ಹಲವಾರು ಸ್ಟಾರ್ ಫಿಶ್ಗಳಿರ್ತಾವೆ, ಕುದುರೆ ಕಡಲ ಕುದುರೆಗಳಿರ್ತಾವೆ, ಮೀನುಗಳಿರ್ತಾವೆ. ಅವ್ರನ್ನೆಲ್ಲ ಹೇಗೆ ಹಿಮ್ಮೆಟ್ಟಿ ಮುಂದೆ ಹೋಗಬೇಕು ಅನ್ನೋದನ್ನ ಪ್ರತಿಯೊಂದು ತಮ್ಮ ಮಾತುಗಳ ಮೂಲಕ ಹುರಿದುಂಬಿಸ್ತಾ ಮತ್ತು ಅವ್ರನ್ನ ಪ್ರಚೋದನೆ ಕೊಡುತ್ತಾ ಅವ್ರಿಗೆ ಯಶಸ್ಸಿನ ಮಾರ್ಗದಲ್ಲಿ ನಡೆಯುವಂತೆ ಮಾಡೋದಂದ್ರೆ ನಮ್ಮ ಉಪನ್ಯಾಸಕರು. ನಮ್ಮ ಕಾಲೇಜಿನಲ್ಲಿರುವ ಪ್ರತಿಯೊಬ್ಬ ಉಪನ್ಯಾಸಕರು ಗೆದ್ದು ಸೋತರಲ್ಲ, ಸೋತು ಗೆದ್ದವರು. ಈ ಮಾತನ್ನ ನಾನು ಹೇಳಕ್ಕೆ ಬಯಸ್ತೀನಿ. ಅವರ ಅನುಭವದಿಂದ ಆದಂಥ ಮಾತುಗಳಾಗಿರ್ಬೋದು ಮತ್ತು ಅವರ ಮಾರ್ಗದರ್ಶನಗಳಾಗಿರ್ಬೋದು, ಪ್ರತಿಯೊಂದು ವಿಷಯ ಆಗಿರ್ಬೋದು, ಪ್ರತಿಯೊಂದು ಏನೇ ಆಗಿರ್ಬೋದು, ಅವರ ಮಾತುಗಳಿಂದ ಪ್ರತಿಯೊಬ್ಬರು ಇನ್ಸ್ಪಿರೇಷನ್ ಆಗ್ತಾರೆ ಅಂತ ಹೇಳ್ತಾ ನಾನು ಮಾತು ಭಯನ ಎಂದು ಕೇಳಿದರು. ಪ್ರಶ್ನೆನ ಸರಳವಾದ ಉತ್ತರಗಳನ್ನ ತಿಳಿಸಿದರು ನಮ್ಮೆಲ್ಲರನ್ನ. CS ಹಿರೇಮಠ ಸರ್ ಬಗ್ಗೆ ನಡೆಸುವರು ಸರಳ ಜೀವನ, ತಿಳಿಸುವರು ಅರ್ಥಶಾಸ್ತ್ರವನ್ನು, ತಾಯಿಯಿಂದ ಇವರನ್ನ ಶಿಸ್ತು ಇವರು ನೀಡಿದ ಬಹುಮಾನ. DJ ಚನ್ಮಠ ಸರ್ ಬಗ್ಗೆ ಇವರು ಹೇಳುವರು ಇತಿಹಾಸ, ಮಾಡುವರು ಆಳವಾದ ಅಭ್ಯಾಸ, ಘಟನೆಗಳೇ ಕಣ್ಮುಂದೆ ಭಾಸ ನಡೆಯುವುದು ಮಂಗಳ ಕೆಲಸ. ಡಾಕ್ಟರ್ GG ಬೆಳೆದರ್ ಸರ್ ಬಗ್ಗೆ ಕನ್ನಡವನ್ನು ಪ್ರೀತಿಸುವರು, ಹಳೆಗನ್ನಡ ತಿಳಿಸುವರು, ಮಕ್ಕಳೆಲ್ಲರೂ ಗೋಳೆಗೊಂಡರು, ತಾಳ್ಮೆಯಿಂದ ಸಹಿಸಿಕೊಂಡರು. ದುರ್ಗಿ ಸರ್ ಬಗ್ಗೆ ಊದಿದರು ಬಿಸಿಲು, ನಿಲ್ಲುವರು ಸಾಧಿಸಲು, ಹೇಳುವರು ದೈಹಿಕವೇ ಮಗನು, ಕಾಲೇಜಿಗೆ ಇವರು ದ್ವಾರವಾಗಿ. IM ಜಗದೀಶ್ ಸರ್ ಬಗ್ಗೆ ಕಾಲೇಜಿಗೆ ಕಣ್ಣಿನ ಹಾಗೆ, ಹೆಣ್ಣು ಮಕ್ಕಳಿಗೆ ಅಣ್ಣನ ಹಾಗೆ, ಗಂಡು ಮಕ್ಕಳಿಗೆ ಗೆಳೆಯನ ಹಾಗೆ, ಮರೆಯಲು ಸಾಧ್ಯವೇ ಪ್ರವಾಸದ ಅಡುಗೆ. RM ಕುಂಚೆಟ್ಟಿ ಸರ್ ಬಗ್ಗೆ ಇವರು ನಡತೆಯಲ್ಲಿ ಗಂಭೀರ, ನಮ್ಮೆಲ್ಲರ ಅಭಿಮಾನ ಅಪಾರ, ತಿಳಿಸುವರು ಸಮಾಜದ ಸಮಾಚಾರ, ಪ್ರವಾಸಕ್ಕೆ ಇವರು ಸಾಹಿಕಾರ. DM ಕುಮಾರ್ ಸರ್ ಬಗ್ಗೆ ಮಾಡುವರು ಜಾಸ್ತಿ ಅಭ್ಯಾಸ, ಹಾಡುವುದು ಇವರ ಹವ್ಯಾಸ, ಪ್ರಶ್ನೆ ಕೇಳುವುದು ಇವರ ಪ್ರತಿದಿನದ ಕೆಲಸ, ಉತ್ತರಿಸಲು ನಮಗೆ ತ್ರಾಸ. ಕಾಲೇಜ್ ಒಂದು ಮಂದಿರ, ನೆನಪುಗಳೇ ಅಮರ, ಬರುವಾಗ ಬಹು ಸುಂದರ, ಹೊರಟಲ್ಲಿ ನಾವೆಲ್ಲ ದೂರ ದೂರ. ಧನ್ಯವಾದಗಳು. ಇಲ್ಲಿ ಕೂಡ ಅನೇಕ ಜನ ಪಾಲಕರು ಬಂದಿದ್ದಾರೆ, ತಾಯಿಂದರು ಬಂದಿದ್ದಾರೆ. ಅವ್ರು ಹೇಳೋದು ಇಷ್ಟೇ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ, ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡಿ, ಅವ್ರಿಗೆ ತಿಳುವಳಿಕೆ ಕೊಡಿ. ಇವತ್ತು ಮೊಬೈಲ್ ಬಂದವು, ಎಲ್ಲ ಜ್ಞಾನವನ್ನ ಮೊಬೈಲ್ ಪಡಿಬೋದು. ಯಾವುದನ್ನ ತಗೋಬೇಕು, ಯಾವುದನ್ನ ನೋಡಬೇಕು ಅದು ಬಿಡ್ತಾರೆ, ಯಾವುದನ್ನ ನೋಡಬೇಕು ಅದನ್ನ ನೋಡ್ತಾ ಇದ್ದಾರೆ.
ಆದ್ರಿಂದ ಇವತ್ತು ಯುವ ಶಕ್ತಿಗಳು ಬಹಳಷ್ಟು ಹಾಳಾಗ್ಲಿಕ್ಕತ್ತವೆ, ಸ್ಕೂಲಿಂದ ಓಡಿ ಹೋಗ್ಲಿಕ್ಕತ್ತಾರೆ. ಅದು ನಮ್ಮ ದೊಡ್ಡ ಚಿಂತೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನು ಸವಾಲು ಅಂತಂದ್ರೆ ಪಾಠ ಮಾಡೋದಕ್ಕಿಂತ ಮಕ್ಕಳ ಕಾಯ್ದೆ ದೊಡ್ಡ ಕೆಲಸ ಆಗಿದೆ. ನಮ್ಮಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ. ನಮ್ಗೆ ಇತ್ತೀಚೆಗೆ ಪಬ್ಲಿಕ್ ಜೊತೆ ಜಗಳ ಚಾಲು ಆಗ್ತಾ ಇದೆ. ಯಾರೇ ಅಪರಿಚಿತ ಬಂದ್ರೆ ನೀವು ಯಾಕೆ ಬಂದಿರಿ, ನಿಮ್ದೇನು ಕೆಲಸ ಇದೆ, ಕೆಲಸ ಇದನ್ನ ನೇರ ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಹೋಗಿ. ಯಾಕೆ ನಿಮ್ದಲ್ರಿ, ನಂದೇ, ನನ್ನೆಲ್ಲ ಮಕ್ಕಳದಾವಿಲ್ಲ, ಹೆಣ್ಣು ಮಕ್ಕಳದಾವೀಗ. ಅಪರಿಚಿತ ಬಂದಾಗ ನಮ್ಮ ಅವಕಾಶ ಕೊಡಂಗಿಲ್ಲ, ನೀವು ಹೋಗ್ತಾರ ಇಲ್ಲ ಸರಿ, ಯಾವ ನಾವು ಹೋಗ್ತಾ ಇದ್ರ. ಜೊತೆಯಲ್ಲಿ ಊರಲ್ಲಿ ಬೆಂಕಿ ಹಚ್ಚುವಂತ ಕೆಲವು ಘಟನೆಗಳು ಸಾಕಷ್ಟು, ನನ್ನ ವೃತ್ತಿ ಜೀವನದ 37 ವರ್ಷದಲ್ಲಿ ಸಾಕಷ್ಟು ಘಟನೆಗಳನ್ನ ನಾನು ತಂಡ ಮಾಡಿದೆ. ಆ ತೃಪ್ತಿಯಾಗಿದೆ. 37 ವರ್ಷದ ಸುದೀರ್ಘ ಜೀವನದ ಪಾಠದ ತೃಪ್ತಿ ನನಗೆ ಖುಷಿಯಾಗಿದೆ, ಬಹಳಷ್ಟು ಖುಷಿ ಇದೆ. ಆ ಖುಷಿಯನ್ನ ಕೊಟ್ಟವರು ಯಾರು ಅಂತಂದ್ರೆ ನಿಜವಾಗಿ ನಾವೆಷ್ಟು ಸ್ಮರಿಸಿದ್ರು ಕಡಿಮೆ. ನಮ್ಮ ಸಂಸ್ಥೆ ಎಲ್ಲ ಆಡಳಿತ ಮಂಡಳಿ ಹಿರಿಯರು ಆ ಪ್ರಯುಕ್ತವಾಗಿ ಪ್ರಥಮವಾಗಿ ಎಲ್ಲರಿಗೆ ಭಕ್ತಿಪೂರ್ವಕವಾಗಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಹಿರಿಯರೇ, ನನಗೆ ಸುಮಾರು 37 ವರ್ಷ ಅದು ನೆನೆಸ್ಕೊಳ್ಳಿಕ್ಕೆ ನನಗೆ ಇಷ್ಟು ಬೇಗ ಬಂತ ಅಂತ ಅನಿಸ್ತು ನನಗೆ, ಖಂಡಿತವಾಗಿ ಕೂಡ. ಅದರ ಜೊತೆಗೆ ನನ್ನ ಸಿಬ್ಬಂದಿಯವರಿಗೆ ಕೂಡ ಒಂದು ಮನೆಯ ಅನಂತ ಮನೆಗೆ ಬಂದಿರೋ ಖಂಡಿತವಾಗಿ ಕೂಡ ಈ ದಿಸೆಯಲ್ಲಿ ಅವರಿಗೂ ಕೂಡ ಎರಡನೇ ಅಭಿನಂದನೆಗಳು. ಚಂದ್ರಗೌಡ ಸರ್, ರವಿ ಸರ್, ನನ್ನ ಹಿರಿಯ ವಿದ್ಯಾರ್ಥಿ ಬಸವ ಕುಂಬಾರ್ ಸರ್, ಜಡಕವ್ರು ಇತ್ತೀಚೆಗೆ ಅವ್ರು ಬಂದರು, ಕಲ್ಸೆಟ್ಟಿ ಸರ್, ದುರ್ಗಿ ಸರ್, ಎಲ್ಲರಿಗೂ ಕೂಡ ನಾನು ಪ್ರತಿಯೊಂದು ಯಾವುದೇ ಹೇಳಿದ್ರು ಕೂಡ ಅತ್ಯಂತ ಪ್ರೀತಿಯಿಂದ ಸಹಕಾರ ಮಾಡಿಕೊಂಡು ಸ್ಪಂದನೆ ಕೊಟ್ಟಿದ್ದೀರಿ. ನಮ್ಗೆ ಒಳ್ಳೆಯ ಆಡಳಿತ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಅದರ ಜೊತೆಯಲ್ಲಿ ಪಬ್ಲಿಕ್ ರೂಪದಲ್ಲಿ ತಾಯಂದಿರು ಬಂದಿದೆ, ಹಿರಿಯ ವಿದ್ಯಾರ್ಥಿಗಳು, ನಿಮಗೂ ಕೂಡ ಯಾವುದೇ ಇದ್ರೂ ಕೂಡ ನನ್ನ ಮಾತಿಗೆ ಚಕಾರತೆ ಸ್ಪಂದಿಸಿಕೊಂಡು ಹೋಗಿದೆ. ಅದು ನನ್ನ ಖುಷಿ ಇದೆ. ಅವರಿಗೂ ಕೂಡ ಮೂರನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಾಲ್ಕನೇದಾಗಿ ಇಲ್ಲಿ ಯಾರಾದ್ರೂ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಅಡ್ಮಿಷನ್ ಹೋಗ್ಬಿಟ್ರೆ ಏನ್ರಿ ಕಲ್ಕೇರಿ ಬಿಟ್ಟು ಬಂದಿರಲ್ಲ, ನಿಮಗೆ ಅಲ್ಲಿ ಒಳ್ಳೆಯ ಕಾಲೇಜ್ ಅದ, ಒಳ್ಳೆಯ ಸ್ಟಾಫ್ ಅದ, ಯಾಕೆ ಬರ್ತೀರಿ? ನಾವು ಹೋದಾಗ ಮೇಲೆ ಹೆಚ್ಚಿಸ್ತಾ ಇದ್ವಿ ಹಿರಿಯರು, ಅಲ್ಲಿ ಅಧಿಕಾರಿಗಳು, ಅವರಿಗೂ ಕೂಡ ನಾನು ಈ ವೇದಿಕೆ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಭಿಕರೇ, ನಾವು ಇಲ್ಲಿ ಎತ್ತರದ ಮಟ್ಟದಲ್ಲಿ ನನ್ನ ಬೆಳವಣಿಗೆನ ಮುಂದುವರಿಸಲಿಕ್ಕೆ ಮುಖ್ಯ ಕಾರಣ ಅಂತಾರೆ ನಮ್ಮ ಸಿಂದಗಿ ಸಾರಂಗಮಠದ ಚಂದ್ರ ಸ್ವಾಮೀಜಿಯವರು, ಈ ಸದಲ್ಲಿರ್ತಕ್ಕಂಥ ಪ್ರಭು ಸಾರಂಗ ಶಿವಾಚಾರ್ಯರು, ಜೊತೆಗೆ ನನ್ನ ತಂದೆ ತಾಯಿಯನ್ನು ನಾನು ಮನದಲ್ಲಿ ಸ್ಮರಿಸ್ಕೋತಾ ಇದ್ದೀನಿ. ನನ್ನ ಏಳಿಗೆ ಕಾರಣ ಇರ್ತಕ್ಕಂಥ ಎಲ್ಲ ದಿವ್ಯಶಕ್ತಿಗಳನ್ನ ಈಗಿಲ್ಲ ಕರೆ ತಂದೆ ಕೂಡ ಕಳ್ಕೊಂಡ್ರೆ ನಿಜವಾಗಿ ಸರ್ ತಾಯಿ ಇದ್ದಾರೆ. ಯಾಕಂದ್ರೆ ತಂದೆ ಪ್ರೀತಿ ಇದ್ದವರಿಗೆ ಗೊತ್ತಾಗುತ್ತೆ. ನನ್ನ ಮಕ್ಕಳ ಹಿರಿಕರ್ತವ್ಯ ಜೊತೆಗೆ ನನ್ನ ಸ್ಟಾಫ್ ಮತ್ತು ನನ್ನ ಹಿರಿಯರು ಮಾಡೋದು ಆ ತಂದೆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಒಂದು ಮನೆ ಮಕ್ಕಳ ಹಾಗೆ ನನಗೆ ಕಂಡಿದ್ದಾರೆ. ಯಾವುದೇ ಏನೇ ಕೆಲಸ ಮಾಡಿ ಕೂಡ ಬೆನ್ನು ಚಪ್ಪರಿಸಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಾಂತ್ವನ ಹಿಡಿದ್ದಾರೆ. ಅವರೆಲ್ಲರಿಗೂ ಕೂಡ ಎಷ್ಟು ಧನ್ಯವಾದಗಳು ಕೂಡ ಸರಿ ಅದು ಮಾಧ್ಯಮಕ್ಕೆ ಆಗ್ತಾ ಇದೆ. ಬಟ್ ಆ ರೀತಿಯಾಗಿ ತೃಪ್ತಿಯನ್ನ ನಾನು ಮಾಡ್ಕೊಂಡು ಬಂದಿಲ್ಲ. ನನ್ನ ತೃಪ್ತಿ ಇದೆ, ಖಂಡಿತ ತೃಪ್ತಿ ಇದೆ. ಸುಮಾರು ಎಷ್ಟು ಬೇಕಾದಂತ 35-37 ವರ್ಷ ಆಯ್ತು ಅಂತ ನಂಬಲಿಕ್ಕೆ ಆಗಂಗಿಲ್ಲ. ಈಗ ಅಷ್ಟು ಸುದೀರ್ಘವಾಗಿರ್ತಕ್ಕಂಥ ತೃಪ್ತಿಕರವಾದ ಜೀವನವನ್ನ ನಾನು ಸಲ್ಲಿಸಿದ್ದೇನೆ. 22-23 ವರ್ಷ ಉಪನ್ಯಾಸ ಸೇವೆ ಸಲ್ಲಿಸಿದ್ದೀನಿ. ಉಪನ್ಯಾಸ ಸೇವೆ ಸಲ್ಲಿಸಿದ ಬಹಳಷ್ಟು ತೃಪ್ತಿ, ಭಾಳ ಖುಷಿ ಆಗ್ತಿತ್ತು. ನನ್ನ ಜೀವನದಲ್ಲಿ ಅತ್ಯಂತ ಖುಷಿ ಕೊಡೋ ಕ್ಷಣ ಅಂತಾರೆ ಪಾಠ ಮಾಡಿದೆ. ಬಟ್ ಪ್ರಾಚಾರ್ಯಾಗಿ ಸೇವೆ ಸಲ್ಲಿಸಿದ ಪ್ರಮಾಣ ತೃಪ್ತಿ ಪ್ರಮಾಣ ಕಡಿಮೆ. ಆಡಳಿತ ಮಾಡ್ಕೊಂಡು ಪಾಠ ಮಾಡ್ಬೇಕಾದ್ರೆ ಸವಾಲನೇ ಕೆಲಸ. ನಾನು ಇಷ್ಟೆಲ್ಲ ಗಟ್ಟಿಮುಟ್ಟಾಗಿ ಆಕರ್ಷಕವಾಗಿ ದೈಹಿಕ ಸದೃಢ ಇರಬೇಕಾದ್ರೆ ನನ್ನ ಧರ್ಮಪತ್ನಿ ವೇದಿಕೆ ಮುಂದಿದ್ದಾರೆ. ಅವರೇ ಕಾರಣ. ಎರಡನೇ ನನ್ನ ಪ್ರತಿಯೊಂದು ಆಗಲಿ ಯಾವುದೇ ಆಗಲಿ ಅದಕ್ಕೆಲ್ಲ ಸ್ಪಂದನೆ ಕೊಟ್ಟಿರ್ತಕ್ಕಂಥ ನನ್ನ ಧರ್ಮಪತ್ನಿ, ಅವರಿಗೆ ಕೂಡ ಅಭಿನಂದನೆ ಹೇಳ್ತಾ ಇದ್ದೀನಿ. ಜೊತೆಗೆ ನನ್ನ ಅಣ್ಣ ತಮ್ಮಂದಿರು ಕೂಡ ನನ್ನ ನೌಕರಿಯಲ್ಲಿ ಯಾರೂ ಭಾಗವಹಿಸಲಿಲ್ಲ. ಅವರು ನಾವು 5 ಜನ ಅಂತ ನಾನು ಹೇಗಿದ್ದೀನಿ, ನಾನು ಇನ್ನೊಬ್ಬ ಹೈಸ್ಕೂಲ್ ಅಮ್ಮ ಇಲ್ಲಿ ಇಬ್ಬರು ಬೆಂಗಳೂರು ಇರ್ತಾ ಇದ್ದಾರೆ. ಒತ್ತಡ ನಾವೆಲ್ಲ ಕೂಡು ಕುಟುಂಬ ತೃಪ್ತಿಕರವಾಗಿಲ್ಲ, ನಮ್ಗೆ ಖುಷಿ ಇದೆ. ಅದು ಯಾಕೆ ಅಂತಂದರೆ ಈ ಕ್ಷೇತ್ರದ ದಿವ್ಯಶಕ್ತಿ ಮಡಿವಾಳೇಶ್ವರ, ಆಮೇಲೆ ಮಲ್ಲಿಕಾರ್ಜುನ ಹಸ್ತದಲ್ಲಿ ಬರೀತಕ್ಕಂಥ ಮಲ್ಲಿಕಾರ್ಜುನ ಆಶೀರ್ವಾದ ನಾನು ಸ್ವಲ್ಪ ದೈವಿಕವಾಗಿ ನಂಬ್ತೇನೆ. ಅದರಲ್ಲಿ ನಾನು ಹೊಸ್ಕೊಂಡು ಬಂದಿದ್ದೀನಿ. ಆ ಖುಷಿ ಆ ತೃಪ್ತಿ ನಮಗಿದೆ. ಇನ್ನೊಂದು ಸತ್ಯ ಹೇಳಬೇಕು ವಿದ್ಯಾರ್ಥಿಗಳೇ, 2010 ಆಕ್ಸಿಡೆಂಟ್ ಆಯಿತು, ನಿಮಗೆಲ್ಲ ಗೊತ್ತಿರಬೇಕು ಭಾಳಷ್ಟು ಮಕ್ಕಳಿಗೆ. ಅವಾಗ ಮತ್ತೆ 15 ವರ್ಷ ಆಗಿ ಹೋಗಿತ್ತು.
9 ವರ್ಷ ಆಗೋದು ಮತ್ತೆ ಬಿಟ್ಟರೆ ಸತ್ತವರು ಮತ್ತೆ ಕಾಳಿ ಬಂದಿದ್ದಾರೆ. ನಾನು ಅಂದ್ಕೊಂಡೆ ನನಗೆ ಇನ್ನೂ ಕೆಲಸ ಮಾಡೋ ಅವಕಾಶ ಭಗವಂತನಿಗೆ ಕೊಟ್ಟಿದ್ದೀನಿ. ನಾನು ಖಂಡಿತವಾಗಿ ಕೂಡ ಗ್ರಾಮೀಣ ಭಾಗದ ಮಕ್ಕಳನ್ನ ಪರಿವರ್ತನೆ ಮಾಡ್ತಾರೆ, ಎಷ್ಟು ಸಾಧ್ಯ ಆಗ್ತದೆ ಪರಿವರ್ತನೆ ಮಾಡ್ತಾರೆ. ಆ ತೃಪ್ತಿ ಆ ಖುಷಿ ನನಗೆ ನಿರಂತರವಾಗಿದೆ. ಹೆಜ್ಜೆ ಹೆಜ್ಜೆಗೆ ಕೂಡ ಯಾವಾಗಾದ್ರೂ ನಾನು ಕೆಲಸ ಮಾಡೋದಕ್ಕೆ ಖಂಡಿತವಾಗಿ ಕೂಡ ರಾತ್ರಿ ಭಾರವರೆಗೆ ಕೂಡ ನಾನು ಕೆಲಸ ಮಾಡಿದ ಆ ತೃಪ್ತಿ ನನಗಿದೆ. ಆ ಕ್ಷೇತ್ರದಲ್ಲಿ ಒಂದು ಜೀವಶಕ್ತಿ ಇದೆ, ಅದು ನಾನು ಅನುಭವಿಸಿದೆ. ರಾತ್ರಿ ಭಾರತದಲ್ಲಿ ಕೆಲಸ ಮಾಡೋದಾದ್ರೆ ನನಗೆ ಎಷ್ಟೋ ಸಲ ನಾವು ಜಗಾಡಿವಿ, ನೀವೇನು ಇದಕ್ಕೆ ದೊಡ್ಡ ನೌಕರಿ ಮಾಡ್ತೀರಿ, ಉಳಿದ ಕಾರ್ಯ ಅಂತ ನೀವು ಯಾಕೆ ಮಾಡ್ತೀರಿ ಅಂತಕ್ಕಂಥ. ಇಲ್ಲ, ಅದು ಜವಾಬ್ದಾರಿ ಹಂಗದ, ಆ ಶಕ್ತಿ ಹಂಗದ. ಅಲ್ಲೇನೋ ತಪ್ಪು ಮಾಡಿದ್ರೆ ಆತ್ಮಹತ್ಯೆ ಆಗ್ತಿತ್ತು. ರಾತ್ರಿ ಭಾರತಕ್ಕೆ ನಮ್ಮ ಗೆಳೆಯರುಗಳ ಹಾಗೆ ರಾತ್ರಿ ಭಾರತಕ್ಕೆ ಅಂತ ಕೆಲಸ ಮಾಡ್ತಾರೆ ಅನ್ನೋದನ್ನ ನನಗೆ ಈಗ ಸರಿ ನನಗೆ ಎಷ್ಟೋ ಸಲ ನಮ್ಮ ಹೈಸ್ಕೂಲ್ ವಿಭಾಗದ ನನ್ನ ಆತ್ಮೀಯ ಸಿಬ್ಬಂದಿಗಳು ಕೂಡ ಅವ್ರಿಗೆ ಕೂಡ ಸರ್ ಊಟ ಮಾಡಿದ್ದಾರೆ ಸರ್, ದೇವಸ್ಥಾನ ಯಾಕೆ ಹೋಗ್ತೀವಿ ಸರ್, ನಮ್ಮ ಆಗಲೂ ಕೂಡ ಪ್ರೀತಿಯ ಮಾತನ್ನು ಹೇಳಿದ್ದಾರೆ ಸರ್. ಅವರಿಗೆ ಕೂಡ ನಾನು ಖಂಡಿತವಾಗಿ ಈಗ ಸರಿ ಆ ಒಂದು ಪ್ರೀತಿಯ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸರ್. ಹೀಗೆ ವಿದ್ಯಾರ್ಥಿಗಳೇ 37 ವರ್ಷದ ಸುದೀರ್ಘವಾಗಿರ್ತಕ್ಕಂಥ ಇತಿಹಾಸ ಹೇಳ್ಕೊಂಡು ಹೋಗ್ಬಿಟ್ರೆ ಈ ತಾಸು ಸಾಲಂಗಿಲ್ಲ, ಹೋಗ್ಬಿಡ್ತದೆ. ಹಾಗೆ ಅದು ಒಂದು ನೆನಪಿಟ್ಕೊಳ್ಳೋ ವಿದ್ಯಾರ್ಥಿಗಳೇ, ನಾವು ಒಂದು ದಿವಸ ಸತ್ತು ಹೋಗ್ತೀವಿ, ನೆನಪಿಡಿ. ಸತ್ತು ಕೂಡ ಇದ್ದಾಗೆ ಇರ್ಬೇಕು, ನಾವು ಸತ್ತು ಕೂಡ ಸ್ಮರಿಸುವಂಗೆ ಇರಬೇಕು. ಆ ರೀತಿ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ, ಅದು ಯಾವಾಗಲೂ ಕೂಡ ಶಾಶ್ವತ ಇರ್ತಾ ಇದೆ. ಈಗ ಎಷ್ಟೋ ಜನ ಏನಾಗ್ತಿರ್ತಾರೆ, ಇದ್ರು ಸತ್ತಂಗಿರ್ತಾರೆ, ಅದೆಲ್ಲ ಬೇಡ, ಅದೆಲ್ಲ ಬೇಡ. ವಿದ್ಯಾರ್ಥಿ ಬಳಗ, ಆತ್ಮೀಯ ಸ್ನೇಹಿತರು, 1-2 ನಿಮಿಷ ತಮಗೂ ಕೂಡ ಅವಕಾಶ ಕೊಡುತ್ತದೆ. 1-2 ನಿಮಿಷ ನಮ್ಮೆಲ್ಲ ಸಿಬ್ಬಂದಿಯವರು ಕೂಡ ತಮ್ಮ ಸನ್ಮಾನವನ್ನು ಮುಗಿಸಬೇಕು. ಜೊತೆಗೆ ಎಲ್ಲರಿಗೂ ಅವಕಾಶ ಇದೆ. ಸ್ವಲ್ಪ ಸಹನೆಯನ್ನ ತಾಳ್ಮೆಯನ್ನ ತೆಗೆದುಕೊಂಡು ಇದನ್ನ ನೆರವೇರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಅವಕಾಶ ಇದೆ. ಸ್ವಲ್ಪ ಸಮಾಧಾನದಿಂದ ಈ ಕಾರ್ಯಕ್ರಮವನ್ನು